ಬೆಂಗಳೂರು ಜನತೆಗೆ ಕಾದಿದೆಯಾ ಮತ್ತೊಂದು ಶಾಕ್. ಬಸ್ ದರ ಅದೇ ರೀತಿಯಾಗಿ ಮೆಟ್ರೋ ದರ ದುಬಾರಿ ಆದ ಬೆನ್ನಲ್ಲೇ ಮತ್ತೊಂದು ಬರೆ ಎಳಿತಾ ಇದೆಯಾ ಸರ್ಕಾರ. ಆಟೋ ಪ್ರಯಾಣ ದರ ಕೂಡ ಏರಿಕೆ ಮಾಡಿಬಿಡುತ್ತಾ ರಾಜ್ಯ ಸರ್ಕಾರ ಅನ್ನುವಂತ ಆತಂಕ ಈಗ ಜನರಿಗೆ ಶುರುವಾಗಿದೆ. ಆಟೋ ಪ್ರಯಾಣ ದರ ಏರಿಕೆ ಮಾಡೋದಕ್ಕೆ ಅಂತ ಚಾಲಕರು ಪಟ್ಟು ಹಿಡಿದಿದ್ದಾರೆ. ಸದ್ಯ 1 ಕಿಲೋಮೀಟರ್ಗೆ 15 ರೂಪಾಯಿ ಇದೆ, ಅದು ಮಿನಿಮಮ್ ಚಾರ್ಜ್. 2 ಕಿಲೋಮೀಟರ್ಗೆ 30 ರೂಪಾಯಿ ನಿಗದಿ ಮಾಡಲಾಗಿದೆ. ಬಟ್ ಪ್ರತಿ ಕಿಲೋಮೀಟರ್ಗೆ 5 ರೂಪಾಯಿ ಹೆಚ್ಚಳ ಮಾಡಿ ಅಂತ ಚಾಲಕರು ಒತ್ತಾಯಿಸುತ್ತಿದ್ದಾರೆ, ಪ್ರಸ್ತಾವನೆ ಇಟ್ಟಿದ್ದಾರೆ. ಹಾಗಾಗಿ ಈಗ ಆಟೋ ಪ್ರಯಾಣ ಮಾಡುವಂತ ಪ್ರಯಾಣಿಕರಿಗೆ ಆತಂಕ ಶುರುವಾಗಿದೆ. ಒಂದ್ ಕಡೆ ಬಸ್ ಟಿಕೆಟ್ ದರ ಹೆಚ್ಚಿಗೆ ಆಯಿತು, ಮತ್ತೊಂದು ಕಡೆ ಮೆಟ್ರೋ ದರ ಹೆಚ್ಚಿಗೆ ಆಯಿತು, ಮತ್ತೆ ಕಡಿಮೆ ಮಾಡಿದ್ರು, ಮತ್ತೆ ಇನ್ನೂ ಕೂಡ ಪರಿಷ್ಕರಣೆ ಹಂತದಲ್ಲಿದೆ. ಇದೇ ಸಂದರ್ಭದಲ್ಲೇ ಕೆಲವರು ಆಟೋದಲ್ಲಿ ಓಡಾಡ್ತಾ ಇದ್ರು, ಅವರಿಗೂ ಕೂಡ ಭಯ ಶುರುವಾಗಿದೆ. ಶೀಘ್ರದಲ್ಲೇ ಆಟೋ ಚಾಲಕರ ಜೊತೆ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರ ಸಭೆಯನ್ನ ನಡೆಸುತ್ತಂತೆ. ಈ ಸಭೆಯಲ್ಲಿ ಆಟೋ ಡ್ರೈವರ್ಗಳ ಸಲಹೆ ಪಡ್ಕೊಳ್ತಾರೆ. ಜಿಲ್ಲಾಧಿಕಾರಿ, ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರ ಅಧ್ಯಕ್ಷರು, ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ಈ ನಿರ್ಧಾರ ಆಗುತ್ತಂತೆ. ಆಟೋ ಪ್ರಯಾಣ ದರ ಹಾಗಾದ್ರೆ ಹೆಚ್ಚಾಗ್ಬಿಡುತ್ತಾ? 2021ರಿಂದ ಕೂಡ ದರ ಪರಿಷ್ಕರಣೆ ಆಗಿಲ್ಲ ಅಂತ ದರ ಏರಿಕೆಗೆ ಒತ್ತಾಯಿಸ್ತಾ ಇದ್ದಾರೆ. ಹಾಗಾಗಿ ಈಗಾಗಲೇ ಬಸ್ ಟಿಕೆಟ್ ದರ, ಮತ್ತೊಂದು ಕಡೆ ಮೆಟ್ರೋ, ಪೆಟ್ರೋಲ್, ಡೀಸೆಲ್ ಇವೆಲ್ಲವೂ ಕೂಡ ಬೆಲೆ ಹೆಚ್ಚಾಗ್ಬಿಟ್ಟಿದೆ. ಇಂಥ ಸಂದರ್ಭದಲ್ಲಿ ಆಟೋ ಪ್ರಯಾಣನೂ ಕೂಡ ದುಬಾರಿ ಆಗ್ಬಿಡುತ್ತಾ ಅಂತ ಪ್ರತಿದಿನ ಕೂಡ ಆಟೋದಲ್ಲಿ ಓಡಾಡುವಂಥವ್ರು ಇರ್ತಾರೆ, ಅಥವಾ ಆಟೋವನ್ನೇ ಅವಲಂಬಿಸಿರೋರು ಇರ್ತಾರೆ. ಅಂಥವ್ರಿಗೀಗ ಆತಂಕ ಶುರುವಾಗಿದೆ. ಒಂದು ವೇಳೆ ದರ ಏರಿಕೆ ಆಯಿತು ಅಂತ ಅಂದರೆ ಆಟೋ ಚಾಲಕರಿಗೆ ಲಾಭ ಆಗುತ್ತಾ? ಆ ಸಂದರ್ಭದಲ್ಲಿ ಪ್ರಯಾಣಿಕರೇನಾದರೂ ಆಟೋ ಕಡೆ ಮುಖ ಮಾಡದೇ ಇದ್ರೆ, ಹಾಗಾಗಿ ಈಗ ಆಟೋ ಚಾಲಕರ ಸಂಘದ ಕಡೆಯಿಂದ ಕೂಡ ಒಂದಷ್ಟು ಸಲಹೆ ಪಡ್ಕೊಳ್ತಾರೆ. ಜಿಲ್ಲಾಧಿಕಾರಿಗಳಿರ್ಬೋದು, ಪ್ರಾದೇಶಿಕ ಸಾರಿಗೆಯ ಪ್ರಾಧಿಕಾರ ಅಧ್ಯಕ್ಷರು, ಇವರೆಲ್ಲರೂ ಸೇರ್ಕೊಂಡು ಒಂದು ಸಭೆ ಕರೀತಾರಂತೆ. ಆ ಸಭೆಯಲ್ಲಿ ಆಟೋ ದರವನ್ನ ಏರಿಕೆ ಮಾಡಬೇಕೋ ಬೇಡವೋ ಅದ್ರ ಬಗ್ಗೆ ಒಂದಷ್ಟು ಸಜೆಷನ್ಸ್ ಪಡ್ಕೊಳ್ತಾರೆ, ಅಭಿಪ್ರಾಯಗಳನ್ನ ಸಂಗ್ರಹ ಮಾಡ್ತಾರೆ. ಅದ್ರ ನಂತರ ಏರಿಕೆ ಮಾಡಬೇಕೋ ಬೇಡವೋ ಅನ್ನೋದ್ರ ನಿರ್ಧಾರವನ್ನ ಕೈಗೊಳ್ತಾರೆ.